ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳಿಗೆ ಒಂದು ವಿಶೇಷ ಸಂದೇಶ. ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ನಿಮ್ಮೆಲ್ಲರಿಗೂ ನಾನು ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ಯೇಸು ಅಂದರೆ ರಕ್ಷಕನು. ಆತನು 2025 ವರ್ಷದ ಹಿಂದೆ ಈ ಭೂಲೋಕಕ್ಕೆ ಒಬ್ಬ ಮಗುವಾಗಿ ಜನಿಸಿದ. ತಂದೆಯಾದ ದೇವರು ಈ ಭೂಲೋಕವನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಭೂಲೋಕಕ್ಕೆ ಕಳಿಸಿಕೊಟ್ಟ. ಯಾಕೆ ಆತನನ್ನು ಕಳಿಸಿಕೊಟ್ಟ ಅಂದ್ರೆ, ಇಡೀ ಲೋಕಕ್ಕೆ ಆತನು ಪ್ರೀತಿಸಿದ. ದೇವರು ಈ ಮನುಷ್ಯನನ್ನು ಸೃಷ್ಟಿಸಿದ ನಿಮಿತ್ತ ಆತನನ್ನು ಪ್ರೀತಿಸುತ್ತಾನೆ. ಯಾವಾಗ ದೇವರು ಮನುಷ್ಯನ ಮೇಲೆ ಪ್ರೀತಿಯನ್ನು ಇಟ್ಟನೋ, ಆ ಮನುಷ್ಯನು ದೇವರ ವಿರೋಧವಾಗಿ ನಡೆದುಕೊಂಡು ಹೋದನೋ, ಅಂದರೆ ದೇವರ ಆಜ್ಞೆಗೆ ವಿರೋಧವಾಗಿ ಮೀರಿದನೋ, ಅವನು ಪಾಪದಲ್ಲಿ ಬಿದ್ದ. ಯಾವಾಗ ಅವಿಧನಾದನೋ, ದೇವರ ದಂಡನೆ ಆತನ ಮೇಲೆ ಬಂತು. ಹಾಗೆ ಅವನು ದೇವರ ಸನ್ನಿಧಿಯಿಂದ, ದೇವರ ಪರದೈಸಿನಿಂದ ಆತನು ಹೊರಗಡೆ ಹಾಕಲ್ಪಟ್ಟ. ಯಾವಾಗ ಅವನು ಮನೆಯಿಂದ ಹೊರಗಡೆ ಹೋದನೋ, ಅಲ್ಲಿನಿಂದ ದೇವರಿಗೆ ಬಹಳ ದುಃಖವಾಯಿತು. ಯಾಕಂದರೆ ದೇವರು ಮನುಷ್ಯನನ್ನು ಉಂಟು ಮಾಡಿರುವುದು ಬೇರೆ ಯಾವ ರೂಪದಲ್ಲ, ತನ್ನ ಸ್ವಂತ ರೂಪದಲ್ಲಿ. ಹೇಗೆ ತಂದೆ ಇದ್ದಾನೋ ಹಾಗೆ ನಾವಿದ್ದೇವೆ. ಆತನು ನಮ್ಮನ್ನು ಪ್ರೀತಿಸಿ ಈ ಭೂಲೋಕದಲ್ಲಿ ಉಂಟು ಮಾಡಿದಾಗ, ಈಗ ನಾವು ತಪ್ಪು, ಒಂದು ಪಾಪ ಮನುಷ್ಯನಿಗೆ ಈ ತಂದೆಯಿಂದ ಅಗಲ ಮಾಡಿದ ನಿಮಿತ್ತ ಆತನಿಗೆ ದುಃಖವಾಯಿತು. ಈ ಮರಣದ ಈ ಒಂದು ಪಾಪದ ನಿಮಿತ್ತ ಭೂಲೋಕಕ್ಕೆ ಮರಣ ಬಂತು. ಅವಾಗ ದೇವರು ಅನ್ಕೊಂಡ, ಈ ಮನುಷ್ಯನನ್ನು ನಾನೇ ಸೃಷ್ಟಿಸಿದ್ದೀನಿ, ನನ್ನ ಹಾಗೆ ಸೃಷ್ಟಿಸಿದ್ದೀನಿ, ಇದು ನನ್ನ ಮಗನು ಎಂಬುದಾಗಿ. ತಿರುಗಿ ಈ ಮಗನನ್ನು ನಾನು ಸ್ವೀಕಾರ ಹೇಗೆ ಮಾಡಬೇಕು? ಯಾವಾಗ ದೇವರು ತಾನು ಒಂದು ಆಜ್ಞೆ ಕೊಟ್ಟಿದ ಮೇಲೆ ದಂಡನೆ ಕೊಡುವುದಕ್ಕೆ, ಪಾಪಕ್ಕೆ ದಂಡನೆ ಇದೆ. ವಾಕ್ಯವಿದೆ, ಪಾಪವು ಕೊಡುವ ಸಂಬಳ ಮರಣ. ಯಾವಾಗ ದೇವರು ಈ ಆಜ್ಞೆಯನ್ನು ನೇಮಿಸಿದನೋ, ಈಗ ಅವನು ಮಾಡಿದ ಪಾಪದ ನಿಮಿತ್ತವಾಗಿ ಒಂದು ಮರಣ ಬೇಕಾಯಿತು. ಹಾಗಾಗಿ ದೇವರು ಅನ್ಕೊಂಡ, ನಾನು ಸೃಷ್ಟಿ ಮಾಡಿದ ಮನುಷ್ಯನಿಗೆ ನಾನು ಮರಣ ಒಪ್ಪಿಸುವುದಿಲ್ಲ. ಮನುಷ್ಯನು ಏನ್ ತಪ್ಪು ಮಾಡಿದನು? ಅವನು ನನ್ನ ಸ್ವರೂಪದಲ್ಲಿ ಉಂಟು ಮಾಡಿದನೆ. ಆದರೆ ಈ ಮನುಷ್ಯನ ಪರವಾಗಿ ನಾನೇ ಆತನ ನಿಮಿತ್ತವಾಗಿ ನಾನು ಈ ಭೂಲೋಕಕ್ಕೆ ಹೋಗಿ ನನ್ನ ಪ್ರಾಣವನ್ನು ಕೊಡುವೆನೆಂಬುದಾಗಿ ಆತನು ಅನ್ಕೊಂಡ. ವಾಕ್ಯ ಇರ್ತದೆ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕವನ್ನು ಪ್ರೀತಿಸಿದ, ಈ ಪ್ರೀತಿ ಈ ಭೂಲೋಕಕ್ಕೆ ಎಳೆದುಕೊಂಡು ಬಂತು. ಇವತ್ತು ಈ ಪ್ರೀತಿಯ ಸಂದೇಶ ಮನುಷ್ಯನಿಗೆ, ತಂದೆಯೊಳಗೆ, ದೇವರೊಂದಿಗೆ. ತಂದೆ ಮತ್ತು ಮಗ ಒಂದಾಗಬೇಕಂದರೆ ಈ ಪ್ರೀತಿಯ ಕಾರಣ. ಸೊ ದೇವರು ಮನುಷ್ಯನಾಗಿ ಈ ಭೂಲೋಕಕ್ಕೆ ಯೇಸು ಎನ್ನುವಂತ ಹೆಸರಿನಿಂದ ಒಂದು ಗುಡ್ ನ್ಯೂಸ್ ಅನ್ನು ತೆಗೆದುಕೊಂಡು ಬಂದ. ಯೇಸು ಅಂದರೆ